ನಾನು ಹೇಳಿದೆ ಆ ಕಾರುಣ್ಯ ಆ ನಿಧಿ ನಮ್ಮ ಕನ್ನಡ ನಾಡಿನ ಸಂತ, ದೇಸಿ ಸಂತ. ಈಗ ಹೊಸ ಹೆಸರು ಕನ್ನಡ ನಾಡಿನ ದೇಸಿ ಸಂತ ಯಾರು ಅಂದ್ರೆ DMD, ಕನ್ನಡ ನಾಡಿನ ಸಂತ. ದೇವರು ಈ ಕಡೆಯಿಂದ ಹೋದ್ರು ದೇವ, ಆ ಕಡೆಯಿಂದ ಹೋದ್ರು ದೇವ ಅಲ್ವಾ? ಈ ಕಡೆ ದೇವರು, ಆ ಕಡೆ ಮಹಾದೇವ. ಅವರು ಇವತ್ತು ಅಧಿಕಾರಗಳ ಮಮಕಾರವಿಲ್ಲದೆ, ಪ್ರಶಸ್ತಿಗಳ ಮಮಕಾರವಿಲ್ಲದೆ, ಫಂಕ್ಷನ್ಗಳು ಇತ್ಯಾದಿ ಯಾವುದು ಇಷ್ಟ ಇಲ್ಲದೆ ಅವರು ಚಿಂತೆ ಮಾಡ್ತಾರೆ. ಇಷ್ಟು ದೊಡ್ಡ ಚಿಂತೆ. ಅವರು ಹೇಳಿದ್ದಾರೆ, ನಿಮ್ಮ ಧರ್ಮ ಯಾವುದು ಅಂತ ಕೇಳಿದ್ದಕ್ಕೆ ಬೌದ್ಧ ಧರ್ಮ ಮತ್ತು ಲಿಂಗಾಯತ ಧರ್ಮ ಎರಡೂ ಮದುವೆ ಆಗಿದೆ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಅದು ಇಬ್ಬರು ಮದುವೆ ಆದರೆ ಒಂದು ಮಗು ಹುಟ್ಟುತ್ತಂತೆ. ಆ ಶಿಶು ಧರ್ಮ ನನ್ನ ಧರ್ಮ ಅಂದಿದ್ದಾರೆ. ಅಂದ್ರೆ ಸಂದರ್ಭವನ್ನು ಹೇಳ್ತಿದ್ದಾರೆ. ಅಂದ್ರೆ ಅಲ್ಲಲ್ಲೇ ಬಿಡಿ ಬಿಡಿ ಘಟಕಗಳಾಗಿದ್ದಾವೆ ನಮ್ಮ ಧರ್ಮದ ಪರಿಕರಗಳು. ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ರಾಜಪ್ಪಾಜಿ, ಇನ್ನು ಮಲೆ ಮಹದೇಶ್ವರ, ಆ ಕಡೆ ಬಿರ್ಸಾ ಮುಂಡಾ, ಸರ್ನ, ಈ ಥರ ಎಲ್ಲ ದೇಶ ತುಂಬ ಒಂದು ಅಸಹಕಾರದ ಜೊತೆಯಲ್ಲಿ ನಮಗೊಂದು ಧರ್ಮ ಬೇಕು, ನಮ್ಮ ಧರ್ಮ ಇದು ಆದಿ ಧರ್ಮ ಅಂತ ಇನ್ನೊಂದು ಹೇಳ್ತಾರೆ. ಸೊ ಹೀಗೆ ಈ ಎಲ್ಲ ಬಿಡಿ ಬಿಡಿ ಘಟಕಗಳು ಒಂದಾಗಿ ಲಿಂಗಾಯತ ಧರ್ಮದ ಜೊತೆಯಲ್ಲಿ ನಿಂತ್ಕೊಂಡು ಬೌದ್ಧ ಧರ್ಮದ ಜೊತೆಯಲ್ಲಿ ಬೆರೆತರೆ ಈ ದೇಶಕ್ಕೆ 90 ಕೋಟಿ ಕರಿಯರ ಬಲ ಹೆಚ್ಚುತ್ತದೆ. ನಮಗೊಂದು ಬುಕ್ ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. DMD ಅವರು ನಮಗೂ ಒಂದು ಬುಕ್ ಬೇಕು, ಅದು ಭಗವದ್ಗೀತೆ ಎಲ್ಲಿ, ಅದೇನು ದೊಡ್ಡ ವಿಷಯನೇ. ಆದರೆ ನಮಗೊಂದು ಜಗದ್ಗೀತೆ ಬೇಕಲ್ಲ, ನಮಗೊಂದು ಜಗದ್ಗೀತೆ ಬರ್ಕೊಡುವ ಸಂದರ್ಭ ಬಂದಿದೆ ಅಂತ DMD ಹೇಳಿದ್ದಾರೆ. ನಾವು ಆ ದಿಸೆಯಲ್ಲಿ ಕೆಲಸ ಮಾಡಬೇಕು ಅಂತ ನಿಮ್ಮ ಪುಸ್ತಕದಲ್ಲಿ ಅದನ್ನ ಗೈಡ್ ಮಾಡಬೇಕು ಸರ್. ಈ ಕರುಣೆ, ನಿಧಿ ಮತ್ತು ದಯಾಧಾಮ ಇದನ್ನ ಲೀಡ್ ಮಾಡಿ. ಅವ್ರ ಬರ್ತ್ಡೇ ಇದೆ ಸರ್ ಸಮೀಪದಲ್ಲೇ. ಯಾವತ್ತು ಅವ್ರ ಬರ್ಡೇ? ಜೂನ್ 10 ಸರ್. ಜೂನ್ 10 ಬಿಡುಗಡೆ, ಜೂನ್ 1ನೇ ತಾರೀಕು ಪ್ರಿಂಟಿಂಗ್. ಜೂನ್ 10ನೇ ತಾರೀಕು ಅವ್ರಿಗೆ ಡಿರೆಕ್ಟ್ ಮಾಡಿ DMDಗೆ ಈ ಪುಸ್ತಕವನ್ನು ಅರ್ಪಿಸ್ಬಿಡಿ ಸರ್. ನಿಮ್ಮ ಚೈತನ್ಯ ಮತ್ತೆ ಇಲ್ಲಿ ಮರುಹುಟ್ಟು ಪಡಿತಾ ಈ ದೇಶಕ್ಕೆ ಇದು ಇಷ್ಟು ವಿಷಯ ಸಂವಾದ ಅಂತ ಹೇಳಿದರೆ ನಾನು ಬಂದಿದ್ದೆ ಅವನ್ನ ನಡ್ಸಕ್ಕೆ. ಈ ಸಂವಾದಕ್ಕಿಂತಲೂ ದಯವಿಟ್ಟು ಇದನ್ನ ಫನ್ವಾದ ಅಂತ ಮಾಡಿದ್ದೀವಿ. ಏನಾದ್ರು ಕೇಳಿದ್ರೆ ರಿಲೀಫ್ ಆಗಿ ಕೇಳಿ ಮಾತಾಡ್ತೀನಿ ಅಥವಾ ನೀವು ಮಾತಾಡಿ. ಇವರ ಅದ್ಭುತವಾದ ಹೆಸರಲ್ವ ಇದು? ಇವರ ಹೆಸರಲ್ಲಿ ರಾಜನು ಇದ್ದಾನೆ, ದಳ್ವ ಇಲ್ಲ. ಪ್ರಜಾಪ್ರಭುತ್ವದ ನಿಜವಾದ ಸಂಕೇತ ಯಾರು ಅಂದ್ರೆ ರಾಜಪ್ರದಳವಾಯಿ. ಪ್ರಜೆಯ ಪ್ರಭು, ಪ್ರಜೆಯ ದಳವಾಯಿ. ಅವನೇ ರಾಜ ಆಗಿರ್ಬೇಕು, ಅವನ ಕಾನೂನನ್ನ ಅವನೇ ಕಾಯ್ಬೇಕು. ರಿಯಲ್ ನೇಮ್ ಆಫ್ ಡೆಮೋಕ್ರಸಿ.